ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಹಿಡಕಲ್ ಡ್ಯಾಂದ ಶ್ರೀ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆಯ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ಹಮ್ಮಿಕೊಳ್ಳಲಾಗಿತ್ತು. ಹಿಡಕಲ್ ಡ್ಯಾಂ ಕಾರ್ಖಾನೆ ಆವರಣದಲ್ಲಿ ಜರುಗಿದ ಈ ಸಭೆ ಪ್ರಸಕ್ತ ವರ್ಷ 2025-26ನೇ ಸಾಲಿನಲ್ಲಿ ಶ್ರೀ ಸಂಗಮ ಶುಗರ್ಸ್ ಕಾರ್ಖಾನೆ 3.50 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸುವ ಗುರಿ ಹೊಂದಲಾಗಿದೆ ಎಂದು ಸಂಗಮ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಹೇಳಿದರು. ಇದೇ ವೇಳೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಹಾಗೂ ಮಾಜಿ ಸಚಿವ ಹಾಲಿ ನಿರ್ದೇಶಕ ಶಶಿಕಾಂತ್ ನಾಯಕ್ ಮಾತನಾಡಿ 2024-25ನೇ ಹಂಗಾಮಿನಲ್ಲಿ ಒಟ್ಟು 2.14 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸಿ 12.9% ಇಳುವರಿಯಲ್ಲಿ ಒಟ್ಟು 2,58,888 ಕ್ವಿಂಟಲ್ ಸಕ್ಕರೆ ಉತ್ಪಾದನೆ ಮಾಡಲಾಗಿದೆ. 2025-26ನೇ ಸಾಲಿನ ಹಂಗಾಮಿನಲ್ಲಿ ಉತ್ತಮ ಮಳೆಯಾಗಿದ್ದು ತಮ್ಮೆಲ್ಲರ ಮೇಲಿನ ವಿಶ್ವಾಸದಿಂದ ಈ ಪ್ರಸಕ್ತ ಸಾಲಿನಲ್ಲಿ 3.50 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸುವ ಗುರಿಯನ್ನು ಇಟ್ಟುಕೊಂಡಿದ್ದು ತಾವೆಲ್ಲರೂ ಬೆಳೆಸಿದ ಪರಿಪಕ್ವವಾದ ಕಬ್ಬನ್ನು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಕಾರ್ಖಾನೆಗೆ ನೀಡಿ ಸಹಕರಿಸಿ ಕಾಲಕಾಲಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ಕಾರ್ಖಾನೆಗೆ ಕಬ್ಬು ಪೂರೈಕೆ ಮಾಡಿ ಸಹಕರಿಸಿದ ಎಲ್ಲ ಮಾನ್ಯ ಸದಸ್ಯರು ಹಾಗೂ ರೈತ ಬಾಂಧವರಿಗೆ ಆಭಾರಿಯಾಗಿದ್ದು ಹಾಗೂ ಮುಂದೆಯೂ ಸಹ ತಮ್ಮ ಸಹಕಾರವನ್ನು ಇದೇ ರೀತಿ ನೀಡಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್, ಉಪಾಧ್ಯಕ್ಷ ಬಸಗೌಡ ಪಾಟೀಲ್, ನಿರ್ದೇಶಕರಾದ ಶಶಿಕಾಂತ್ ನಾಯಕ್ ಹಾಗೂ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು, ಸಿಬ್ಬಂದಿಗಳು, ರೈತರು, ಸದಸ್ಯರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹಿಡಕಲ್ ಡ್ಯಾಂ. 3,50,000 ಫಿಶಿಂಗ್ ಮಾಡಬೇಕನ್ನೋ ಉದ್ದೇಶದಿಂದ ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಖಾನೆ 4 ತಾಲೂಕಿನ ಏರಿಯಾ ಆಪರೇಷನ್ ಒಳಪಟ್ಟಿದ್ದು 4 ತಾಲೂಕಿನ ಸನ್ಮಾನಿತ ಎಲ್ಲ ಸದಸ್ಯರು ಬಹಳ ವರ್ಷದಿಂದ ಕಾದು ಒಂದು ಕಾರ್ಖಾನೆ ಚಾಲೂ ಆಗ್ತಿತ್ತೋ ಇಲ್ಲೋ ಅನ್ನೋ ಒಂದು ಹಂತದಲ್ಲಿತ್ತು. ಭಾಳಷ್ಟು ಚಾಲೆಂಜ್ ಆಗಿ ತೊಗೊಂಡು ಭಾಳಷ್ಟು ಮಂದಿ ಹೇಳ್ರಿ ನಮ್ಗೇನಾದ್ರು ಆಗೋದಿಲ್ಲ, ಸತ್ತ ಅವ ಕೊಳ್ಳ ಹಾಕೊಂಡಿರಿ ಏನೋ ಎಲ್ಲ ಅಂದರು. ಅವ್ರು ಭಾಳಷ್ಟು ಚಾಲೆಂಜ್ ಆಗಿ ಭಾಳಷ್ಟು ಹೋರಾಟ ಮಾಡಿ, ನೀವು ಮುಂಚೆ ಯಾರು ಬರ್ತೀರಿ ಅವ್ರಿಗೆ ಗೊತ್ತಿರ್ಬೋದು, ಜನರಲ್ ಬಾಡಿ ಚಾಲೂ ಆತಂದ್ರೆ 5 ಮಿನಿಟ್ನಾಗನ ಬಡದಾಟ ಆಗಿ ಮುಗಿತಿತ್ತು. ಒಂದು ಸಲ ಜನರಲ್ ಬಾಡಿ ಅಂದ್ರೆ ಸಮಾಧಾನಲೇ ಆಗಿಲ್ಲ. ಕಳೆದ 20 ವರ್ಷನ್ಯಾಗ ಈ 2 ವರ್ಷ ಹೊರತುಪಡಿಸಿರ ಯಾವಾಗೂ ಜನರಲ್ ಬಾಡಿ ಸುರಳಿತವಾಗಿ ನಡೀತಿರ್ಕಿಲ್ಲ. ಈಗ ಏನ ಪ್ರಶ್ನೆ ಕೇಳಿದ್ರು ಉತ್ತರ ಕೊಟ್ಟು ಅವರಿಂದ ಸಲಹೆ ತಗೊಂಡು ಬಿಚ್ಚು ಮನಸ್ಸಿನಿಂದ ಮಾತಾಡಿ ಅವ್ರ ಸಮಸ್ಯೆಗಳನ್ನ ಕಾರ್ಖಾನೆ ಹಿತದೃಷ್ಟಿಯಲ್ಲಿ ಇದ್ದಂಥ ಎಲ್ಲ ಮಾರ್ಗದರ್ಶನ ಅವ್ರು ಏನು ಮಾಡ್ತಾರೋ ಏನು ಹೇಳ್ತಾರೋ ಅದನ್ನು ಅಳವಡಿಸ್ಕೊತ ನಾವು ಬಂದಿದ್ದೀವಿ. ಅದರ ಒಂದು ಹಂತಿನಲ್ಲಿ ಕಾರ್ಖಾನೆಗೆ ಸಂಬಂಧಪಟ್ಟಂಥ ಅಥವಾ ಹಾನಿ ಆಗಬಾರ್ದನ್ನೋ ನಿಟ್ಟಿನಲ್ಲಿ ಅದನ್ನು ಬೋರ್ಡ್ನಾಗ ಚರ್ಚೆ ಮಾಡಿ ನಾವು ತಗೋಬೇಕಾಗ್ತೈತಿ. ಈಗ ಕೆಲವು ಮಂದಿ ಹೇಳಿದ್ರು ಸಕ್ರಿಯ ಅಲ್ಲೆಲ್ಲೇ ಕೂಡಿರ್ತ, ಇವು ಯಾವ ಕಾರ್ಖಾನೆನೂ ಮಾಡಿಲ್ಲ, ಅಂಥವೆಲ್ಲ ಅಪೇಕ್ಷೆ ನಮ್ಗೆ ಇಲ್ಲಿ ಒಮ್ಮೆ ಈಡೇರ್ಸಕ್ಕಾಗಂಗಿಲ್ಲ. ಹಂತವಾಗಿ ಏನಂದ್ರೆ ಅದಕ್ಕೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ತಿಳುವಳಿಕೆ ಹೇಳಿದೆವು. ಸರ್, ಈ ವರ್ಷ ಬೋರ್ಡ್ ಐತೆ ನೋಡಿ, 1,22,090 ಮೊದಲನೇ ವರ್ಷ, 2ನೇ ವರ್ಷ 2,40,000 74,000 ಇಲ್ಲಿ 279 ಇದೇನು ನೋಡ್ರಿ, ಇದನ್ನ ತಗೊಂಡ್ಬಿಡ್ರಿ ನೀವೆಲ್ಲ. ಅದ್ರಾಗೆಲ್ಲ ಸಕ್ರಿ ಇಳುವರಿ ಯಾವ ವರ್ಷ ಆಗೈತಿ, ಕೃಷಿಂಗ್ ಆಗೈತಿ, ಸಕ್ಕರೆ ಆಗೈತಿ, ಎಲ್ಲ ಮಾಹಿತಿ. ಯಾವ ವರ್ಷಕ್ಕೆ 3,50,000 कमीत कमी गाळात करायचं उद्देश ठेवलाय. अनादी वर्ग मग ब वर्ग रे ಒಟ್ಟು ಎಷ್ಟಕ್ಕೆ 6,607 ವರ್ಗದಾಗ 21,600 ಮೇಲ್ಪಟ್ಟ ಬ ವರ್ಗದಾಗ. ಶುರುವಾತಿಗೆ ಈಗ ಒಳಗೆ ಹೇಳಿದ್ನ, ಶುರುವಾತಿಗೆ ಶೇರ್ ಕಲೆಕ್ಷನ್ ಮಾಡೋತ್ನಾಗ ಎಲ್ಲರೂ ತೊಗೊಂಡು ಮಹಾರಾಷ್ಟ್ರದಾಗೂ ತೊಗೊಂಡರು, ಬೇರೆ ತಾಲೂಕದಾಗ ತೊಗೊಂಡರು. ಆದ್ರೆ ನಮ್ಗೆ ಏರಿಯಾ ಆಪರೇಷನ್ ಇರೋದು 4 ತಾಲೂಕ, ಚಿಕ್ಕೋಡಿ, ಹುಕ್ಕೇರಿ, ಬೆಳಗಾವಿ ಮತ್ತು ಗೋಕಾಕ್ ಇಷ್ಟ ಇರೋದ್ರಿಂದ ಬೇರೆ ಬೇರೆ ತಾಲೂಕದವ್ರಿಗೆ ಏನು ತೊಗೊಂಡಾರ ಆಗ ಹೇಳಬೇಕಾಗಿತ್ತು. ಆಗಿನ ಪ್ರಮೋಟರ್ಗಳು ಗೊತ್ತಿತ್ತು ಇಲ್ಲೋ ನಂಗೆ ಗೊತ್ತಿಲ್ಲ. ಚುನಾವಣೆ ಬಗ್ಗೆ ಈಗ ಪ್ರಶ್ನೆಯವ್ರಿಗೆಲ್ಲ ಗೊತ್ತಿರುವ ಹಾಗೆ ಶುಗರ್ ಫ್ಯಾಕ್ಟ್ರಿ ಮೊದಲ ಬರೀ ಸಕ್ರಿಯ ಅಷ್ಟ ತೆಗಿತೈತೆ. ಕಾಲಾಂತರವಾಗಿ ಇಥೆನಾಲ್ ಇದಕ್ಕಿಂತ ಮೊದಲು ಸ್ಪಿರಿಟ ಮತ್ತು ಮೊಲಾಸಿಸ್ ಮಾಡೋ ಇಷ್ಟ ಮಾಡ್ತೀವಿ. ಈಗ
ಫಾರಿನ್ ಕರೆನ್ಸಿ ಉಳಿಸುವ ನಿಟ್ಟಿನಲ್ಲಿ ಹಾಗೂ ಪರಿಸರ ಮಾಲಿನ್ಯ ಲಕ್ಷ್ಯದಾಗಿಟ್ಕೊಂಡಾಗ ಇಥೆನಾಲ್ ಬ್ಲೆಂಡಿಂಗ್ ಮಾಡುವಂತ ಕೇಂದ್ರ ಸರ್ಕಾರ ಉದ್ದೇಶ ಐತಿ. ಅದಕ್ಕೆ ಅವರ 6% ಇಂಟ್ರೆಸ್ಟ್ಲೇ ಸಾಲ ಕೊಡಾಕ್ತಾರೆ. ಆ ಕ್ಲಿಯರೆನ್ಸ್ ಬೇಕಾಗ್ತೈತೆ, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅಂತ ತಗೋತೀವಿ ಮತ್ತು 100 ಕೋಟಿ ಇಥೆನಾಲ್ ತಗೋತೀವಿ ಅಂದಾಗ ಅದು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನೇನು ಅದಕ್ಕೆ ಒಂದು 100 ಕೋಟಿ ರೂಪಾಯಿ ಯೋಜನೆ ಪೂರ್ತಿ ಆಗ್ಬೇಕನ್ನೋ ನಿಟ್ಟಿನಲ್ಲಿ ನಾವು ಬಹಳಷ್ಟು ಸೀರಿಯಸ್ ಆಗಿ ವರ್ಕ್ ಮಾಡಾಕ್ತೀವಿ. ರೈತರು ಸಹಕಾರ ಕೊಟ್ಟರೆ ಆ ಯೋಜನೆ ಪೂರ್ತಿಯಾಗಿ ಆ ಉತ್ಪನ್ನದಿಂದ ಏನು ಆಗ್ತೈತಿ ಅದು ಕೂಡ ರೈತರಿಗೆ ನಾವು ವಿಂಗಡಣೆ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳ್ಬೋದು. ಈಗ ಈಗ ಸದ್ಯ ಈಗ 2,500 ಪ್ರತಿ ದಿವಸ ಅಧ್ಯಕ್ಷರು ಸನ್ಮಾನ್ಯ ಶ್ರೀ MD ಅವರು SS ಪೂಜಾರಿ ಅವರು ತಮ್ಮ ಉದ್ದೇಶ ಮಾತಾಡಿ ಅಲ್ಲಿಂದ ಇಲ್ಲಿವರೆಗೆ ಏನಾಗಿದೆ ಅಂತಕ್ಕಂಥದ್ದು ತಾವೆಲ್ಲ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಸಾಕಷ್ಟು ತಾವು ಕೇಳಿದ್ದಾರೆ. ಒಂದು ನಮ್ಮ ಸಲುವಾಗಿ ನಿಮಗೆ ಬೇಸರ 24 ವರ್ಷ ಆತ್ರಿ, 25 ವರ್ಷ ಆತ್ರಿ, ನಾವೆಲ್ಲ ಸೇರ್ ತೊಗೊಂಡೆವು, ನಮಗೆ ಏನಾಗ್ತದೆ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿದ ಇಷ್ಟ ಆಯ್ತಲ್ಲ, ನಾವೆಲ್ಲ ತೊಂದರೆ ಅನುಭವಿಸಿ ಬಂದೇವೆ. ಇವತ್ತು ತಮ್ಮನ್ನ ಎಂದೂ ಮರ್ಯಾಕ್ ಶಕ್ಕಿಲ್ಲ ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಇವತ್ತ ಇದನ್ನ ಲಾಭದಾಗ ತಂದೆ ಎಕ್ಸ್ಪಾನ್ಷನ್ ಮಾಡಿ ಇಲ್ಲಿ ಲಾಭಾಂಶ ಕೂಡ ಹಂಚೋಸ್ ತನಕ ನಾವು ಯಾರೂ ಶ್ರಮ ಪಡಂಗಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾ ಬಹಳ ನಿಶ್ಚಿತವಾಗಿ ಹೇಳ್ತೇನೆ. ತಾವು ನನಗೇನು ಅಂತಂದ್ರೆ ಸಾಲ ತಗೊಂಡು 80 ಕೋಟಿ ರೂಪಾಯಿ 84 ಕೋಟಿ ರೂಪಾಯಿ ಆಲ್ರೆಡಿ ಈಗ 36ರಿಂದ 40 ಕೋಟಿ ರೂಪಾಯಿ ತನಕ ಇವತ್ತು ಸಾಲ ತುಂಬಿದ್ದೇವೆ. ನಾವು ಭಾರ ಇಟ್ಕೊಂಡಿಲ್ಲ. ಲೋಣ ಉಳಿದಂಥ ಲೋಣ ಕೊಡ್ತಕ್ಕಂಥದ್ದು ತೆಗೋದಂಥದ್ದು ಅದು ಪ್ರತಿ ವರ್ಷ ಇರ್ತದೆ. 100-200 ಕೋಟಿ ರೂಪಾಯಿ ತೆಗೆಸ್ಬೇಕಾಗ್ತದ, ಅದ್ರ ಬಡ್ಡಿ ಗಂಟನೂ ಇವತ್ತು ಕೊಡ್ಬೇಕಾಗತ್ತೆ. ಇದನ್ನೆಲ್ಲನೂ ಹೊರತುಪಡಿಸಿ ಇವತ್ತ ಕೇಂದ್ರ ಹೇಳಿದಂಥ